ರಾಣಿ ಅಡಕೆ ಸುಲಿ ದಾಟ ಬಾರೆ. ಎಲ್ಗೋದ ಅವನು ರಮೇಶ? ಇನ್ನ ಇಲ್ಲ ರಾಧಕ್ಕ, ಕೋಲೆಯವರಲ್ಲಿ ಸುಲಿತಾ ಇದ್ರು. ಅವರು ನಿಮ್ಮ ತಮ್ಮ ಮಾರ್ಕೆಟಿಗೆ ತಗೊಂಡೋದ್ರು ಅಡಕೆನ. ಅದೇ ಇವನ್ನ 3 ದಿವಸದಿಂದ ಹಿಂದೆನೆ ಎಲ್ಲನ ಬೇಯಿಸಿ ಒಣಗಿದ್ವಲ್ಲ, ಅವನ್ನ ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ ಬರ್ತೀನಿ ಅಂತ ಹೇಳಿ ಅವ್ರು ಹೋದ್ರು. ನನಗಂತೂ ಕೈ ಎಲ್ಲ ಉರಿತಾ ಇತ್ತು, ಸುಲಿಯಕ್ಕಾಗ್ಲಿಲ್ಲ. ಅದಕ್ಕೆ ನಾನು ಮನೆ ತಕ್ಕ ಬಂದ್ಬಿಟ್ಟೆ. ಹೌದಾ? ಅಲ್ಲ, ರಮೇಶಿಗೆ ಹೇಳ್ ಬರ್ಬೇಕಿತ್ತು ತಾನೆ, ನನ್ನ ಕೈಲಿ ಆಗ್ತಿಲ್ಲ, ನಾನು ಮಂತಕ್ಕೆ ಹೋಗ್ತೀನಿ ಅಂತಾನ. ಕುಲೇರ ಅವರೇ ಸುಲಿತಾ ಇದ್ರ ಅಲ್ಲಿ? ಅವ್ರು ಅಲ್ಲೇ ಬೆಳಗ್ಗೆನೆ ಹೋದ್ರು ಮಾರ್ಕೆಟಿಗೆ ತಗೊಂಡು. ನನ್ನ ಅಲ್ಲಿ ಕುಲೇರ ಹತ್ರ ಕುಂಡಿಸ್ಬಿಟ್ಟು ಅಡಕೆ ಸುಲಿ ಅಂತ ಹೇಳಿ ಹೋದ್ರು ಅವರು. ನಾನು ಸುಲಿತಾ ಇದ್ದೆ, ಒಂದು ಸ್ವಲ್ಪ ಹೊತ್ತು ಸುಲಿದೆ ಮಧ್ಯಾಹ್ನವರೆಗೂ. ನನ್ನ ಕೈಲಿ ಆಗ್ಲಿಲ್ಲ, ಕೈಯೆಲ್ಲ ಉರಿತೈತೆ. ಅದಕ್ಕೆ ನಾನು ಅದೇ ಬಂದ್ಬಿಟ್ಟೆ. ಹೌದಾ? ಅಲ್ಲ ರಾಣಿ, ಅವನು ಇಲ್ಲ, ಈಗ ನೀನು ಅಲ್ಲಿ ಕೂಲಿಯರ್ ಹತ್ರ ಇಲ್ಲ ಅಂತಂದ್ರೆ ಅವ್ರು ಕೆಲಸ ಮಾಡೋದಾದ್ರು ಹೆಂಗೆ? ಅವ್ರೇನಾದ್ರು ನೀರು ಪಾರು ಏನಾದ್ರು ಕೇಳಿದ್ರೆ ತಂದು ಕೊಡ್ಬೇಕು. ಒಬ್ರು ಇರ್ಬೇಕು ಮನೆಯವರು ಅಂತಾನ. ನೀನ್ ಯಾಕೆ ಬರಕ್ ಹೋದೆ? ಅವ್ನು ಬರೋವರೆಗೂ ಅಲ್ಲೇ ಇರ್ಬೇಕಿತ್ತು ತಾನೆ. ಅಂದ್ರೆ ನನ್ ಕೈಲೇ ಸುಲಿಯಕ್ ಆಗ್ದಿದ್ರು, ಕೈಯೆಲ್ಲ ಉರಿತಾ ಇದ್ರು ಸುಲ್ಕೊಂಡು ಅಲ್ಲೇ ಕೂತ್ಕೊಂಡಿರ್ಬೇಕಾ? ಏನಕ್ಕ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ಕೈಲಿ ಆಗಲ್ಲಪ್ಪ ಅಡಕೆ ಸುಲಿಯಕ್ಕೆಲ್ಲನ. ಸುಲಿಬೇಕು ಕಣೆ, ಸುಲಿಬೇಕು. ಕೈ ಉರಿ ಅಂತಂದ್ರೆ ನಮ್ ರಾಧಮ್ಮ, ನಾನು, ರಮೇಶ ಎಲ್ಲರೂ ಸುಲ್ದಿದೀವಿ. ಅಲ್ಲ, ನೀನು ಬಿಟ್ಟು ಹೋಗಿದ್ದಲ್ಲ, ಅವಾಗ ಅಡಕೆ ಸುಲ್ದಿದ್ ಯಾರು ಅನ್ಕಂಡೆ? ಕೂಲೇರು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಮ್ ರಾಧಮ್ಮ, ನಾನು, ರಮೇಶ 3 ಜನನೇ ಮಾಡ್ತಾ ಇದ್ವಿ. ಅವಾಗ ಕೂಲೇರಿಗೆ ಕೊಡಕ್ಕೂ ನಮ್ ತಗ ದುಡ್ಡು ಇರ್ಲಿಲ್ಲ. ಈಗಿನ ಕೂಲೇರ್ ಬೇರೆ ಬಂದೇವ್ರಿ. ಅವ್ರ ಜೊತೆಗೆ ಸೇರ್ಕೊಂಡು ಸುಲಿಯಕ್ ಆಗ್ತಿರ್ಲ್ವೇನಿ, ಬಿಟ್ಟು ಅದೇ ಬಂದೇವಳೆ. ಆಗಲ್ಲ ಅಂತ ಹೇಳಿ ಇಂಥ ಹೆಣ್ಣಾದ್ರೆ ಹೆಂಗ್ ಸಂಸಾರ ಮಾಡ್ತೀವಿ? ಅಲ್ಲ ಏನತ್ತೆ, ನಾನು ಎಂದು ಸುಲ್ದೋಳಲ್ಲ. ನಮ್ಮ ಮನೇಲಿ ನಾನು ಯಾವತ್ತೂ ಇಂಥ ಕೆಲಸ ಮಾಡ್ದೋಳೆ ಅಲ್ಲ. ಅದಕ್ಕೆ ನನ್ನ ಕೈಯೆಲ್ಲ ಉರಿತಾ ಐತೆ. ಅದಕ್ಕೆ ನಾನು ವಾಪಸ್ ಅದೇ ಬಂದೆ. ಮಾಡೋಕ್ಕಾಗಲ್ಲ ಅಂತೇಳಿ. ಕೂಲೇರ್ ಇದಾರಲ್ಲ, ಅವರೆಲ್ಲ ಸುಲಿತಾರೆ ಬಿಡಿ. ಅಲ್ಲ, ಕೂಲೇರ್ ಇದ್ಮೇಲೆ ನಾನೇ ಯಾಕೆ ಹೋಗಿ ಕಷ್ಟಪಡ್ಬೇಕು? ಅವರೆಲ್ಲ ಸುಲಿತಾರೆ ಬಿಡಿ. ತೀರಾ ಒಂದ್ ದಿವಸ ಜಾಸ್ತಿ ಆದ್ರೂ ಆಗ್ಲೇಳು. ನಿನ್ನ ತಲೆ ಇರ್ಬೇಕು ಕಣಿ. ಕೂಲೇರ್ ಎಲ್ಲ ಮಾಡ್ತಾರೆ ಅಂತೇಳಿ ಆರಾಮಾಗಿ ಮನೆ ಕುಕ್ಕೊಂಡ್ಬಿಡು. ಹೆಂಗ್ ಬರುತ್ತೆ? ನಾವು ಕೂಲೇರ್ ಜೊತೆಗೆ ಮಾಡಿದ್ರೆ ಮತ್ತಿಗೆ ಆಗೋದು. ಇವಳು ಕೂಲೇರ್ನ ಬಿಟ್ಟು ಇವಳು ಬಂದು ಆರಾಮಾಗಿ ಮನೆ ಕೆಂತಾಳಂತೆ. ಕೂಲೇರ್ ಎಲ್ಲ ಮಾಡ್ತಾರಂತೆ. ಅತ್ತೆ, ಅಲ್ಲ ನಮ್ಗೆ ಏನ್ ಕಮ್ಮಿ ಆಗೈತೆ? ನಾವ್ ಯಾಕೆ ಕೂಲೇರ್ ಜೊತೆಗೆ ಕೆಲಸ ಮಾಡ್ಬೇಕು ಹೇಳು? ಅವರೆಲ್ಲ ಮಾಡ್ತಾರೆ ಬಿಡಿ, ಒಂದಾಳು ಹೆಚ್ಚಾಗುತ್ತೆ ತಾನೆ, ಅಷ್ಟೇನೆ. ಅದಕ್ಕೆ ನಾವು ಹೋಗಿ ಯಾಕೆ ಕಷ್ಟಪಡ್ಬೇಕು? ನಾನು ಹೋಗೋದು ಬೇಡ, ಯಾರು ಹೋಗೋದು ಬೇಡ. ಕೂಲೇರೆಲ್ಲ ಮಾಡ್ತಾರೆ, ಸುಮ್ಮನೆ ಇರಿ. ಕೂಲೇರೆಲ್ಲ ಮಾಡ್ತಾರಂತೆ. ಮನೆಯೊಳಗೆ ನೀನೇನೇ ಮಾಡ್ತೀಯಾ? ಎಲ್ಲಾರು ಮನೆ ಕುಕ್ಕೊಂಡಿದ್ರೆ ಅದೇನು ಹೇಳ್ತಾರಲ್ಲ, ಕುಕ್ಕಂಡ್ ತಿಂಬರ್ಗೆ ಕುಡ್ಕೆ ಒಂದಿದ್ರು ಸಾಲಲ್ವಂತೆ. ಎಲ್ಲ ಮಾಡಿದ್ರೆ ಕಣಮ್ಮ ಆಗೋದು. ಹೌದು ಕಣಮ್ಮ ರಾಣಿ, ನಾವು ಮನೆಯವರು ಕೂಲೇರ್ ಜೊತೆಗೆ ಮಾಡ್ಬೇಕು, ಯಾರಾದ್ರೂ ಒಬ್ರು ಇದ್ದು. ನಾನೇ ಹೋಗ್ತೀನಿ ಅಂತಂದೆ. ರಮೇಶ ಕೇಳಲಿಲ್ಲ. ಬಿಡು, ರಾಣಿನೇ ಹೋಗ್ತಾಳೆ, ಅವ್ರ ಜೊತೆ ಮಾಡ್ತಾಳೆ ಅಂತ ಹೇಳ್ದ. ಸರಿ, ನೀನು ಕೈ ನೋಯ್ತವೆ ಅಂತೀಯ, ನಾನೇ ಹೋಗ್ತೀನಿ, ನಿನ್ ಮನೆಗಿರು. ಅಲ್ಲಿ ಬಿಟ್ಟು ಬಂದ್ರೆ ಅವರು ಸರಿಯಾಗಿ ಕೆಲಸನೂ ಮಾಡಲ್ಲ. ಸರಿ ಅಕ್ಕ, ಆಯ್ತು. ಹೆಂಗೋ ನನ್ನ ಕಷ್ಟ ನೀವಾದ್ರೂ ಅರ್ಥ ಮಾಡ್ಕೊಂತೀರಲ್ಲ ಬಿಡಿ. ಸರಿ, ನಾನು ಈ ಮನೆ ಕಂಡಿರ್ತೀನಿ, ಒಂದ್ ಸ್ವಲ್ಪ ಸುಸ್ತಾಗೈತೆ. ಹೋಗಿ ನೀವು ಬೇಗ. ಮನೆ ಕಂತಾಳೆ. ಅಲ್ಲ, ನಮ್ ರಾಧಮ್ಮ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ಲು. ರಾತ್ರಿ ಅಂದ್ರೆ ಹಗಲು ಅಂದಲೇನೆ ಅಡಕೆ ಸುಲಿತಾ ಇದ್ಲು, ಬೇಯಿಸ್ತಾ ಇದ್ಲು, ಎಲ್ಲ ಒಣಗಿಸಿ ಎಲ್ಲ ಚೀಲಕ್ಕೆ ತುಂಬ್ತಾ ಇದ್ಲು. ಎಷ್ಟು ಕೆಲಸ ಮಾಡಾಳು. ಒಂದ್ ದಿವಸನೂ ಸಾಕಾಗೈತೆ ಅಂತ ಬಂದು ಮನೆ ಕೆಂಪ್ತಿರ್ಲಿಲ್ಲ. ಇವಳು ಒಂದ್ ದಿವಸ ಹೋಗಿರಕ್ಕೆ ಹಿಂಗೆ ಕೈ ನೋವು ಕಾಲು ನೋವು ಅಂತೇಳಿ ಮನೆಗೆ ಬಂದವಳೆ. ಸುಮ್ಮನೆ ಹೋಗಿ ಮಾಡಾಗೆ. ಹಾಳಾದವಳು ನಮ್ಮ ಅತ್ತೆ. ಅಲ್ಲ, ಈ ರಾಧಕ್ಕ ಹೋಗ್ತೀನಿ ಅಂತಂದ್ರೂ ನಮ್ಮ ಅತ್ತೆ ಬಿಡಂಗ್ ಕಾಣಲ್ಲ. ನಾನು ಇಲ್ಲಿ ಹೆಂಗೋ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ರೆ ನನ್ನ ಅನಿಸ್ತಾ ಇದ್ದಾರೆ. ನನ್ನ ಗಂಡನು ನಮ್ಮ ಅತ್ತೆನೂ ಸೇರ್ಕೊಂಡು ನಾನು ಹೋಗ್ಬೇಕಂತೆ. ನಾನಲ್ಲಿ ಅಡಕೆ ಕಾಯಿ ಸುಲಿಯಕ್ಕೆ. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳಿಗೆ ಯಾಕೋ ಚೆನ್ನಾಗಿಲ್ವಂತೆ, ಕೈ ನೋಯ್ತವಂತೆ. ತೀರಾ ನಾನೇ ಹೋಗ್ತೀನಿ, ನಾನೆಲ್ಲ ನೋಡ್ಕೊಂತೀನಿ ಅಲ್ಲಿ. ಅವಳು ಮನೆ ಕಂಬ್ಲಿ ಬಿಡು, ಸುಸ್ತಾಗಿತ್ತಂತ ಯಾಕನ. ನೀನ್ ಸುಮ್ಮನಿರಮ್ಮ, ನೀನು ಅವಳ ಪರವಾಗಿ ಮಾತಾಡಕ್ ಬರ್ಬೇಡ ನೀನು. ಇವಳ ಹಿಂಗೆ ಬಿಟ್ರೆ ಅಷ್ಟೇನೆ, ಇದನ್ನೇ ಕಲ್ತ್ಕೊಂಡ್ಬಿಡ್ತಾಳೆ ಸೋಂಬೇರಿತನ. ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನಿಕೊಂಡು ಓಡಾಡ್ಕೊಂಡು ಇರ್ಬೋದು ಅಂತನ ಬಂದಿದ್ದಾಳೆ ಇವಳು. ಇವಳಿಗೂ ಕಷ್ಟ ಸುಖ ಏನು ಅಂತ ಹೇಳಿ ಗೊತ್ತಾಗ್ಬೇಕು. ನೀನು ನಿನ್ ತಮ್ಮನು ಎಷ್ಟು ಕಷ್ಟಪಟ್ಟಾರೆ ಎಂಬುದು ಇವಳಿಗೇನು ಗೊತ್ತಾಗುತ್ತೆ? ಇವಳು ಕೆಲಸ ಮಾಡ್ಲಿ, ಸುಮ್ಮನಿರು. ರಾಣಿ, ಇಲ್ಲೇನೆ ಮಾಡ್ತಾ ಇದ್ಯಾ? ಮನೆ ಹತ್ರ ಬಂದು ಅಲ್ಲ, ಅಲ್ಲಿ ಕೂಲೇರ್ ಜೊತೆಗೆ ಅಡಕೆ ಸುಲಿ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಇಲ್ಲಿ ಮಂತಕ್ಕೆ ಬಂದು ಸೇರ್ಕೊಂಡಿದ್ಯಾ? ನಾನು ನೋಡಿದ್ರೆ ಅಲ್ಲಿ ಹೋಗಿ ನೋಡ್ತೀನಿ, ಕೂಲೇರು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ಯವ್ರೆ. ರೀ, ನನಗೆ ಸುಸ್ತಾದಂಗಾಗಿತ್ತು, ಕೈಯೆಲ್ಲ ಉರಿತಾ ಇತ್ತು, ಅಡಕೆ ಸುಲಿಯಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಅವ್ರ ಕೂಲೇರ್ಗೆ ಹೇಳ್ಬಿಟ್ಟು ಬಂದೆ, ಸುಲಿತಾರೆ ಅಂತ ಹೇಳಿ. ನನಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ ಕಣ್ರಿ, ನನ್ನ ಕೈಲಿ ಆಗಲ್ಲ ಅಡಕೆ ಸುಲಿಯಕ್ಕೆ. ಮತ್ತಿನ್ನೇನಾಗುತ್ತೆ? ತಿನ್ನಕ್ಕಾಗುತ್ತಾ? ಅಲ್ಲ, ಅಡಕೆ ಸುಲಿ ನಾನು ಮಾರ್ಕೆಟಿಗೆ ಹೋಗಿ ಅಡಕೆ ಹಾಕಿ ಬರ್ತೀನಿ ಅಂತ ಹೇಳಿ ಹೋಗಿದ್ರೆ ನೀನು ನಾಳೆ ಮಧ್ಯಾಹ್ನಕ್ಕೆ ಮಂತಕ್ಕೆ ಬಂದು ಕುಕ್ಕೊಂಡಿದ್ಯಲ್ಲ. ಅಲ್ಲಿ ನೋಡಿದ್ರೆ ಕೂಲೇರು ಕೆಲಸ ಮಾಡ್ತಾ ಇದ್ದಾರಾ? ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ಯವ್ರೆ, ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ. ಹೌದೇನು ರಮೇಶ? ಅಯ್ಯೋ ರಾಮ, ನಾನೇ ಹೋಗ್ತೀನಿ ಇರೋ. ನೀನೇನು ಹೋಗ್ಬೇಡ, ಸುಮ್ಮನೆ ಇರು. ಇವಳೆಲ್ಲ ಹೋಗ್ತಾಳೆ. ಕಷ್ಟಪಟ್ರೇನೆ ಗೊತ್ತಾಗೋದು. ಒಂದ್ ದಿವಸ ಕೈ ನೋಯ್ತವೆ.
ಒಂದು ಸ್ವಲ್ಪ ದಿನ ಒಂದು 2-3 ದಿವಸ ಮಾಡಿದ್ರೆ ಅದೇ ಸರಿ ಹೋಗುತ್ತೆ. ರಾಣಿ ಹೋಗು ನೀನು, ಅಲ್ಲಿ ಹೋಗಿ ಅಡಿಕೆ ಸುಲಿತಾ ಇದಾರಲ್ಲ ಅವ್ರ ಜೊತೆಗೆ ನೀನು ಅಡಿಕೆ ಸುಲ್ದು ಎಲ್ಲನ ಒಂದಕ್ಕೆ ಗುಡ್ಡೆ ಹಾಕು, ಸುಲ್ದಿರವೆಲ್ಲನ ಸಿಪ್ಪೆ ಎಲ್ಲನ ತೆಗೆದು ತಿಪ್ಪೆಗೆ ಹಾಕ್ಬಾ ತಗೊಂಡೋಗಿ ಹೋಗು. ಎಷ್ಟಾದ್ವು ಅಡಿಕೆ, ಎಷ್ಟು ಬಂತು ದುಡ್ಡು ಕೊಡಿ, ನಾನು ತಗೊಂಡೋಗಿ ಬೀರುಲಿಕ್ತೀನಿ ಹುಷಾರಾಗಿ. ಇದಕ್ಕೆ ಮಾತ್ರ ಕೈ ನೋಯಲ್ವಾ, ಬಂದ್ಬಿಟ್ಟಲ್ಲ ದುಡ್ಡು ಕೊಡ್ರಿ ತಗೊಂಡೋಗಿ ಒಳಕಿಕ್ತೀನಿ ಅಂತ ಹೇಳಿ. ಯಾರೋ ಕಷ್ಟಪಡೋದು ನೀನು ತಗೊಂಡೋಗಿ ಒಳಕಿಕ್ಕೇಮದ, ಸುಮ್ಮನೆ ಹೋಗಿ ಅಲ್ಲಿ ನಮ್ಮ ಅಕ್ಕ ತಗೊಂಡೋಗಿ ಇಕ್ತಾರೆ. ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ಒಂದು ದಿವಸನೂ ನಿಂತರ ನನ್ನ ಕೈಲಿ ಆಗಲ್ಲ ಕೈ ಉರಿತವೆ ಅಂತ ಹೇಳಲೇ ಇಲ್ಲ. ನೀನು ಬಂದು 1-2 ದಿವಸಕ್ಕೇನೆ ಹಿಂಗಂತ ಇದೆಯಲ್ಲ ನೀನು. ಇನ್ನು ನಿನ್ನ ಕೈಗೆ ದುಡ್ಡು ಕೊಟ್ಬಿಟ್ರೆ ಅಷ್ಟೇನೆ, ಅದಕ್ಕೆ ಇದಕ್ಕೆ ಅಂತೇಳಿ ಖರ್ಚು ಮಾಡಿ ಮತ್ತೆ ನಮ್ಮನ್ನ ಸಾಲಗಾರನಂಗೆ ಮಾಡ್ಬಿಡ್ತೀಯ ಅನ್ಸುತ್ತೆ. ಸುಮ್ಮನೆ ಹೋಗು, ನಿನಗೆ ಯಾಕೆ ಬೇಕು ಇದೆಲ್ಲ ವ್ಯವಹಾರದ ಸುದ್ದಿ, ನಿನಗೆ ಸರಿಯಾಗಿ ವ್ಯವಹಾರ ಮಾಡಕ್ಕೆ ಬರಲ್ಲ, ಏನೂ ಇಲ್ಲ. ಸುಮ್ಮನೆ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು ಅಷ್ಟೇ ನೀನು. ಅವತ್ತೇನೋ ನಿಮ್ಮ ಅಪ್ಪನೋ ನಿಮ್ಮ ಅಜ್ಜಿನೂ ನನ್ನ ಕೇಳ್ಕೊಂಡ್ರು ಅಂತ ಹೇಳಿ ನಿನ್ನ ಮನೆಗೆ ಸೇರಿಸಿದ್ದು ಅಷ್ಟೇನೆ. ನೀನು ಹಿಂಗೆಲ್ಲ ದಿಮಾಕ್ ಮಾಡಿದ್ರೆ ಏನೂ ಇಲ್ಲ ನೋಡು, ತವ್ರ ಮನೆಗೆ ಕಳಿಸ್ಬಿಡ್ತೀನಿ ತಿರ್ಗಾನ. ಅಲ್ಲ ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನು ಇವಾಗ ಬದಲಾಗಿನಿ ಅಂತ ಹೇಳ್ದಂಗೆಲ್ಲ ಅದನ್ನೇ ಹೇಳ್ತಾ ಇದ್ದೀರಲ್ಲ. ಅಲ್ಲ ಗಂಡ ಸಂಪಾದಿಸಿದ್ದ ಹೆಂಡತಿ ತಗೊಂಡೋಗಿ ಒಳಕಿಕ್ಕದ್ರಲ್ಲಿ ಏನ್ ತಪ್ಪೈತೆ ಹೇಳ್ರಿ? ಹೆಂಡತಿ ತಾನೇ ಗಂಡನ ವ್ಯವಹಾರ ಎಲ್ಲ ನೋಡ್ಕೋಬೇಕಾಗಿರಳು. ಕೊಡಿ, ನಾನೇ ತಗೊಂಡೋಗಿ ಇಕ್ತೀನಿ. ರಾಧಕ್ಕ ಅಡಿಕೆಕಾಯಿ ಸುಲಿಯಕ್ಕೆ ಹೋಗ್ತಾರಂತೆ, ಈ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ಅವರು ಅಡಿಕೆಕಾಯಿ ಸುಲಿಯಕ್ಕೆ ಹೋಗ್ತಾರೆ ಬಿಡಿ. ಪಾಪ ಅವರು ಬೇರೆ ಓದಿಲ್ವಲ್ಲ, ಇಂಥ ದುಡ್ಡಿನ ವ್ಯವಹಾರ ಎಲ್ಲ ಅವ್ರಿಗೆ ಗೊತ್ತಾಗಲ್ಲ ಕಣ್ರಿ. ಅವ್ರ ಕೈಗೆ ದುಡ್ಡು ಕೊಟ್ರೆ ಆಮೇಲೆ ಅವ್ರೆಲ್ಲಾದ್ರೂ ಇಕ್ಕಿ ಸುಮ್ಮನೆ ಆಮೇಲೆ ಏನಾದ್ರು ನಿಮ್ಮ ಅಪ್ಪ ತಿರ್ಗಾ ಏನಾದ್ರು ಗೀಜಾಡಕ್ಕೆ ತಗೊಂಡೋಗೋದ್ರೆ ಕಷ್ಟ ಕಣ್ರಿ. ಇಂಥದ್ದೆಲ್ಲನ ನಾನೇ ನೋಡ್ಕೋಬೇಕು. ನಮ್ಮ ಮನೇಲಿ ನಮ್ಮಪ್ಪ ನನ್ನ ಕೈಗೆ ದುಡ್ಡು ತಂದು ಕೊಡ್ತಿದ್ದು ಗೊತ್ತಾ? ನಾನು ಎಷ್ಟು ಹುಷಾರಾಗಿ ಇಕ್ಕಂತಿದ್ದೆ ಗೊತ್ತಾ? ಅದಕ್ಕೆ ಕೊಡಿ, ಈಗಲೂ ನಾನೇ ಇಕ್ಕೊಂಡು ಯಾವ್ದು ಸಾಲಾಗಿಲ್ಲ ಇಲ್ದಂಗೆ ಮನೆ ವ್ಯವಹಾರ ಎಲ್ಲ ನೋಡ್ಕೊಂತೀನಿ ನಾನೆಲ್ಲನ. ಕೊಡಿ ದುಡ್ಡ ನನ್ನ ಕೈಗೆ. ಸುಮ್ಮನೆ ನೋಡ್ದೇನೋ ರಮೇಶ, ನೋಡು ನೀನ್ ಹೆಂಡತಿ ಆಲೇನೆ ನಮ್ಮನೆ ವ್ಯವಹಾರನೇ ನೋಡ್ಕೊಂತಾಳಂತೆ, ಅವಳ ಕೈ ಕೊಡ್ಬೇಕಂತೆ ನಮ್ಮನೆ ಅಧಿಕಾರ ಯಜಮಾನಿಕೆ ಎಲ್ಲನ. ಓಹೋ, ಅಲ್ಲ ಏನೋ ಹೋದ್ರೆ ಹೋಗ್ಲಿ, ಪಾಪ ನನ್ನ ಮಗ ಒಂಟಿಯಾಗಿದ್ದಂಗೆ ಆಗುತ್ತಲ್ಲ ಮದುವೆ ಆಗಿದ್ರು ಅಂತ ಹೇಳಿ ನಾನು ಸುಮ್ಮನಾದೆ ಅವತ್ತು ಮಾತಾಡ್ದಂಗೆ. ನಮ್ಮ ರಾಧಮ್ಮ ಹೇಳಿದಕ್ಕೆ ಸುಮ್ಮನಾಗಿದ್ದು. ಹೋದ್ರೆ ಹೋಗ್ಲಿ ಬಿಡಮ್ಮ, ಅವನಾದ್ರೂ ಚೆನ್ನಾಗಿರ್ಲಿ, ನನಗಂತೂ ಗಂಡ ಇಲ್ಲ ಅಂತ ಹೇಳಿದಕ್ಕೆ ಸುಮ್ಮನಾದೆ, ಹೋದ್ರೆ ಹೋಗ್ಲಿ ಅಂತ ಹೇಳಿ. ಈಗ ನೋಡು ಮನೆ ಯಜಮಾನಿ ಆಗ ಕೊಟ್ಟವಳು ಆಲೇನೆ ಬಂದು 3 ದಿವಸಕ್ಕೇನೆ. ಏನು ಬೇಡ, ಸುಮ್ಮನೆ ಹೋಗಿ ನೀನು. ನಿನ್ಗೆ ಯಾಕೆ ಇದೆಲ್ಲನ? ನಮ್ಮ ರಾಧಮ್ಮ ನೋಡ್ಕೊಂತಾಳೆ, ಅವಳು ನೋಡ್ಕೊಂಡ್ರೆ ಅದಕ್ಕೆ ಮತ್ತೀಗ ನಮ್ಮ ಸಾಲ ಎಲ್ಲ ತೀರಂಗಾಗಿರೋದು. ನಿನ್ಗೆ ನಿನ್ ಕೈಗೆ ಏನಾದ್ರು ವ್ಯವಹಾರ ಕೊಟ್ಬಿಟ್ರೆ ಅಷ್ಟೇನೆ ನಮ್ಮ ಮನೆನ ತಿರ್ಗಾ ಗುಡ್ಸಿ ಗುಂಡ ಅಂತ ಮಾಡ್ಬಿಡ್ತೀಯ. ರಾಧಕ್ಕ ಇಷ್ಟ ದಿನ ಎಲ್ಲ ಜವಾಬ್ದಾರಿ ತಗೊಂಡಿದ್ರಲ್ವಾ, ಇನ್ಮೇಲೆ ನಾನು ಬಂದಿದ್ದೀನಲ್ಲ, ನಾನೇ ಎಲ್ಲ ಜವಾಬ್ದಾರಿ ತಗೊಂಡು ಮನೆ ಎಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅತ್ತೆ. ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ. ನೀವ್ಯಾಕೆ ನನ್ನ ಮೇಲೆ ಹಂಗ ರೇಗ್ತಾ ಇದ್ದೀರಾ? ರಾಧಕ್ಕ ಎಷ್ಟು ಅಂತ ಹೇಳಿ ವ್ಯವಹಾರ ಮಾಡ್ಕೊಂಡು ಅವ್ರು ಯಾಕೆ ತಲೆ ಕೆಡಿಸ್ಕೋಬೇಕು? ಸುಮ್ಮನೆ ಅಲ್ಲಿ ಹೋಗಿ ಅವ್ರು ಹೆಂಗಿನೂ ಅಡಿಕೆ ಕಾಯಿ ಸುಲಿಯೋದ ಚೆನ್ನಾಗಿ ಕಲ್ತಿದಾರಲ್ಲ, ಕೂಲಿಯವ್ರ ಜೊತೆ ಕೆಲಸ ಮಾಡ್ಕೊಂಡಿರ್ಲಿ, ನಾನು ಮನೆ ವ್ಯವಹಾರ ಎಲ್ಲ ನೋಡ್ಕೊಂತೀನಿ ಅಂತ ಹೇಳ್ದೆ ಅತ್ತೆ. ಅವ್ರಿಗೆ ಯಾಕೆ ಸುಮ್ಮನೆ ತಲೆನೋವು ಕೆಲಸ ಅಂತ ಹೇಳಿ. ಅಲ್ವಾ ರಾಧಕ್ಕ? ನಿಮ್ಗೂ ಸುಮ್ಮನೆ ಈ ದುಡ್ಡಿನ ವ್ಯವಹಾರ ಮನೆ ನಿಭಾಯಿಸೋದು ಎಲ್ಲನ ಕಷ್ಟ ಆಗ್ತೈತಿ ಅನ್ಸುತ್ತೆ. ಪಾಪ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಏನೂ ಇಲ್ಲ. ಆ ಥರ ಏನೂ ಇಲ್ಲ ರಾಣಿ, ಪರವಾಗಿಲ್ಲ ಬಿಡು, ನೋಡ್ಕೊಂತೀನಿ. ಅಯ್ಯೋ ಅಕ್ಕ, ನಿಮ್ಗೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಎಲ್ಲ ವ್ಯವಹಾರನ ನಾನೆಲ್ಲ ನೋಡ್ಕೊಂತೀನಿ, ನೀವು ಸುಮ್ಮನೆ ಹೋಗಿ ಅಲ್ಲಿ ಕೂಲಿಯರ್ ಜೊತೆಗೆ ಕೆಲಸ ಮಾಡ್ಕೊಂಡಿರಿ. ನಿಮ್ಗೆ ಈ ತಾಪತ್ರಯನೇ ಬೇಡ. ಮನೆ ವ್ಯವಹಾರ, ಸಾಲ, ಬಡ್ಡಿ, ಮನೆಗೆ ರೇಷನ್ ತರೋದು, ಅದು ಇದು ಎಲ್ಲನ ಸುಮ್ಮನೆ ತಲೆನೋವು ಕೆಲಸ ಅಕ್ಕ. ನಾನೆಲ್ಲ ನೋಡ್ಕೊಂತೀನಿ ಇಂಥದ್ದೆಲ್ಲ. ಕೊಡ್ರಿ ದುಡ್ಡು ಕೊಡಿ ನನ್ನ ಕೈಗೆ. ನಾನೆಲ್ಲ ಇಕ್ಕಂತೀನಿ. ನಾನೆಲ್ಲನ ಎಷ್ಟು ಖರ್ಚು ಮಾಡ್ಬೇಕೋ ಯಾವ್ದಕ್ಕೆ ಅಂತ ಹೇಳಿ ಗೊತ್ತಾಗುತ್ತೆ ನನಗೆ ಚೆನ್ನಾಗಿ. ಎಲ್ಲ ಚೆನ್ನಾಗಿ ಖರ್ಚು ಮಾಡಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ನಾನು. ಕೊಡಿ ಇಲ್ಲಿ ದುಡ್ಡ. ರಾಣಿ, ನಿನಗೆ ತಲೆಗಿಲೆ ಕೆಟ್ಟೈತಾ? ಏನು ಹಿಂಗೆ ಮಾತಾಡ್ತಾ ಇದ್ದಿಲ್ಲ? ನಾನು ಹೇಳ್ತಾ ಇದ್ದೀನಿ ತಾನೇ, ಸುಮ್ಮನೆ ಹೋಗು ಅಲ್ಲಿ ಅಡಿಕೆಕಾಯಿ ಸುಲಿಯೋಗಿ ಹೋಗಿ ಹೋಗು. ನಿನ್ನ ಕೈಲೇ ಸುಲಿಯೋಕ್ಕಾಗಲಿಲ್ಲ ಅಂತಂದ್ರೆ ಅಲ್ಲೇ ಕೂತ್ಕೊಂಡು ಇದು ಸುಲ್ದಿರ್ತಾರಲ್ಲ ಸಿಪ್ಪೆ, ಅದನ್ನೆಲ್ಲನ ತಿಪ್ಪೆಗೆ ಹಾಕು. ಆಮೇಲೆ ಸುಲ್ದಿರೋ ಅಡಿಕೆನೆಲ್ಲ ಒಂದಕ್ಕೆ ಗುಡ್ಡೆ ಹಾಕು. ಆಮೇಲೆ ಬೇಯಿಸ್ಬೇಕು ಅಡಿಕೆನ, ನೀರು ಬೇಕು, ನೀರು ತಂದು ಈ ಹೋಗು. ಅಡಿಕೆ ಕೈ ಸುಲಿದಿದ್ರು ಪರವಾಗಿಲ್ಲ, ಆ ಕೆಲಸನಾದ್ರೂ ಮಾಡಿ ಹೋಗಿ. ನಿನಗೆ ಈ ದುಡ್ಡಿನ ತಾಪತ್ರಯ ಬೇಕಾಗಿಲ್ಲ. ನಮ್ಮ ಅಕ್ಕ ಎಲ್ಲ ನೋಡ್ಕೊಂತಾರೆ, ನನಗೆ ಚೆನ್ನಾಗಿ ಗೊತ್ತೈತಿ ಅವ್ರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳಿ. ಸುಮ್ಮನೆ ಹೋಗು ನೀನು. ಆಯ್ತು ಬಿಡಿ, ಎಷ್ಟು ದಿನ ಅಂತ ಅವರೇ ನೋಡ್ಕೊಂತಾರೋ ನಾನು ನೋಡ್ತೀನಿ. ಏನೋ ಹೆಂಡತಿಯಾಗಿ ಗಂಡನ ವ್ಯವಹಾರ ಎಲ್ಲ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಹೇಳಿರಿ ನನ್ನೇನೆ ಕೆಲಸ ಮಾಡಕ್ ಕಳಿಸ್ತೀರಾ? ಆಯ್ತು ಬಿಡಿ, ಹೋಗ್ತೀನಿ. ರಮೇಶ, ಅವಳ ಕೈಗೆ ಕೊಡಪ್ಪ, ಅವಳೇ ವ್ಯವಹಾರ ಎಲ್ಲ ನೋಡ್ಕೊಂತಾಳಂತೆ ಇನ್ಮೇಲೆ. ಅಕ್ಕ ಸುಮ್ಮನೆ ಇರಕ್ಕ, ಅವಳ ಬುದ್ಧಿ ಎಲ್ಲ ಗೊತ್ತಿದ್ದು ನೀನು ಹಿಂಗೆ ಮಾತಾಡ್ತಿದ್ಯಲ್ಲ. ಅವಳೇನೋ ತಲೆ ಕೆಟ್ಟವಳು ಏನೋ ಹೇಳ್ತಾಳೆ ಅಂತೇಳಿ ನೀನು ಹಂಗೆ ಹೇಳ್ತಾ ಇದೆಯಲ್ಲ. ತಗೊಂಡೋಗಿ ಒಳಗಡೆ ಇಡು. ಅದಮ್ಮ ತಾಂಡೋಗಿ ಒಳಕಿಕ್ಕೋಗು. ಅವಳ ಮಾತಿಗೆ ಯಾಕೆ ನೀನು ತಲೆ ಕೆಡಿಸ್ಕೊಂತೀಯ? ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.